ಇನ್ನು ಎಂಜಿಆರ್ ಹಾಗೂ ಜಯಲಲಿತಾ ಅವರ ಹಾದಿಯಲ್ಲೇ ಇದೀಗ ತಮಿಳುನಾಡು ವಿಜಯ್ ಕೂಡ ಎಂಟ್ರಿಯನ್ನು ಕೊಡ್ತಾ ಇರುವಂತದ್ದು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಸಿಎಂ ವಿಜಯ್ ಹರಕೆ ತೀರಿಸ್ತಾರಂತೆ. ಈ ಹಿಂದೆಯೂ ಕೂಡ ಈ ಒಂದು ಮೂಕಾಂಬಿಕೆ ದರ್ಶನ ಪಡಿಬೇಕು ಅಂತ ಹೇಳಿ ವಿಜಯ್ ತಿಳಿಸಿರ್ತಾರೆ. ಅದರಂತೆ ಈಗ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ಆಗೋಕೆ ಮುನ್ನವೇ ಹೊತ್ತಿದಂತ ಹರಕೆ ತೀರಿಸ್ತಾ ಇದ್ದಾರೆ ವಿಜಯ್. ಇವತ್ತು ರಾಜಕೀಯ ಏಳಿಗೆಗಾಗಿ ನೂತನ ದಳಪತಿಯಿಂದ ಹೋಮ ಹವನ ಮಾಡಲಾಗುತ್ತೆ. ಅಂದು ಅಮ್ಮ ತುಪ್ಪದ ಅಭಿಷೇಕ ಮಾಡಿದ್ರು. ಇವತ್ತು ದಳಪತಿ ವಿಜಯ್ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ವಿಜಯ್ ರಾಜಕೀಯ ಭವಿಷ್ಯಕ್ಕೆ ಶಕ್ತಿ ತುಂಬುತ್ತಾ ಈ ಒಂದು ಕರಾವಳಿಯ ಶಕ್ತಿಪೀಠ ಅನ್ನೋ ಪ್ರಶ್ನೆ. ಸಿಎಂ ಆಗೋ ಮುನ್ನವೇ ಒಂದು ಹರಕೆಯನ್ನ ಹತ್ಕೊಂಡಿರ್ತಾರೆ. ಈಗ ಅದನ್ನ ತೀರಿಸ್ತಾ ಇದ್ದಾರೆ. ಹಾಗಾಗಿ ಯಾವಾಗಲೂ ಕೂಡ ಅವರು ಮೂಕಾಂಬಿಕೆ ದರ್ಶನ ಪಡಿಬೇಕು, ಅಲ್ಲಿ ಹೋಗಬೇಕು ಅನ್ನೋಂಥದ್ದು ಅವರ ಬಹಳ ಆಸೆ ಇತ್ತು. ಈಗ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ಸಿಎಂ ವಿಜಯ್ ಹರಕೆ ತೀರಿಸ್ತಾ ಇದ್ದಾರೆ. ಹಾಗಾಗಿ ವಿಶೇಷ ಹೋಮ ಹವನ ಪೂಜೆ ಎಲ್ಲವೂ ಕೂಡ ಇವತ್ತು ಮಾಡಲಾಗುತ್ತೆ. ಎಲ್ಲ ಒಂದು ರೀತಿಯಾಗಿ ರಾಜಕೀಯ ನಂಟು ಕೂಡ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಹಿಂದೆಯೂ ಕೂಡ ಎಂಜಿಆರ್ ಇರ್ಬೋದು, ಜಯಲಲಿತಾ ಇರ್ಬೋದು, ಅವರ ಹಾದಿಯಲ್ಲೇ ಈಗ ತಮಿಳುನಾಡು ದಳಪತಿ ಕೂಡ ನಡೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಎಂಜಿಆರ್ ಹಿಡಿದು ಬಹುತೇಕ ಲೀಡರ್ಸ್ಗಳು ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು, ಇಲ್ಲಿ ದರ್ಶನವನ್ನು ಪಡೆದಿದ್ದಾರೆ. ದೇವಿಗೆ ಚಿನ್ನದ ಖಡ್ಗ ಕಾಣಿಕೆ ನೀಡಿದಂತ ಎಂಜಿ ರಾಮಚಂದ್ರನ್ ಕೂಡ. ಹಾಗಾಗಿ ಅದೇ ಹಾದಿಯಲ್ಲಿ ಈಗ ವಿಜಯ್ ಕೂಡ ಸಾಗ್ತಾ ಇದ್ದಾರೆ. ಈ ಒಂದು ವಿಶೇಷ ಪೂಜೆ ಅಥವಾ ಒಂದು ಭಕ್ತಿ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ರಾಜಕೀಯ ಏಳುಬೀಳಿನಲ್ಲಿ ಏನೆಲ್ಲ ಆಗ್ಬೋದು ಅನ್ನೋಂಥದ್ದು ಕೂಡ ಎಲ್ಲೋ ಒಂದು ರೀತಿಯಾಗಿ ನಂಬಿಕೆ. ರಾಜಕೀಯ ಏಳುಬೀಳು ಕಾಣುವ ಹೊತ್ತಲ್ಲಿ ಜಯಲಲಿತಾ ಅವರು ಕೂಡ ಬಂದಿದ್ರು. 2004ರಲ್ಲಿ ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗ ಮಾಡಿಸಿದ್ರು ಜಯಲಲಿತಾ ಅವರು. ಹಾಗಾಗಿ ಅದೇ ರೀತಿಯಾಗಿ ಈಗ ವಿಜಯ್ ಕೂಡ ನಡೆದುಕೊಳ್ತಾ ಇದ್ದಾರೆ. ಅವರು ಕೂಡ ಹರಕೆಯನ್ನು ಹೊತ್ಕೊಂಡಿದ್ರಂತೆ. ಈಗ ಅಲ್ಲದೆ ಶುಕ್ರವಾರದ ಅನ್ನ ಸಂತರ್ಪಣೆಗೂ ಕೂಡ 30,000 ರೂಪಾಯಿ ದೇಣಿಗೆಯನ್ನ ಕೊಟ್ಟಿದ್ರು. ಹೀಗೆ ತಮಿಳುನಾಡು ಅದರ ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಎಲ್ಲ ಒಂದು ರೀತಿಯಾಗಿ ಬಹಳ ನಂಟಿದೆ ಅಂತ ಅನಿಸ್ತಾ ಇದೆ. ಇದೀಗ ಸಿಎಂ ಆಗ್ತಾ ಇದ್ದಂತೆ ದೇವಿ ದರ್ಶನಕ್ಕೆ ವಿಜಯ್ ಕೂಡ ಮುಂದಾಗಿದ್ದಾರೆ. ವಿಶೇಷ ಪೂಜೆ ಪುರಸ್ಕಾರ ಹೋಮ ಹವನ ಮಾಡಲಿಕ್ಕೆ ವಿಜಯ್ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಹೀಗೆ ಇದೀಗ ಇಳಿಯರಾಜ ಸೇರಿ ಅನೇಕ ಸೆಲೆಬ್ರಿಟಿಗಳ ಪಾಲಿನ ಆರಾಧ್ಯ ದೇವತೆ. ಹಾಗಾಗಿ ಎಲ್ಲ ಒಂದು ರೀತಿಯಾಗಿ ನಂಬಿಕೆ, ರಾಜಕೀಯ ಏಳುಬೀಳು ಅಥವಾ ಮತ್ತೊಂದು ಎಲ್ಲವೂ ಕೂಡ ನಂಬಿಕೊಂಡಿರುವಂಥ ರಾಜಕೀಯ ನಾಯಕರು. ಕೊಲ್ಲೂರು ಕ್ಷೇತ್ರ ಅಂತಂದರೆ ಮೂಕಾಂಬಿಕೆ, ಅದರ ಜೊತೆಗೆ ರಾಜಕೀಯಕ್ಕೆ ಬಹಳ ನಂಟಿರ್ಬೋದು ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಆಗ ಈ ಹಿಂದೆ ನಡೆದುಕೊಂಡು ಬಂದಿರುವಂಥ ಹಿರಿಯ ನಾಯಕರು ಅಥವಾ ರಾಜಕೀಯ ನಾಯಕರು ಹೇಗೆ ನಡೆದುಕೊಂಡು ಬಂದರೋ, ಸೆಲೆಬ್ರಿಟೀಸ್ಗಳಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಎಲ್ಲರೂ ಕೂಡ ಎಲ್ಲ ಒಂದು ರೀತಿಯಾಗಿ ಹರಕೆ ಹೊತ್ಕೊಳ್ಳೋದು, ಅದಾದ ನಂತರ ತಮ್ಮ ಕೆಲಸ ಆದ ನಂತರ ಇಲ್ಲಿ ಬಂದು ಹರಕೆ ತೀರಿಸೋದು, ಇದೆಲ್ಲವೂ ಕೂಡ ನಡೆದುಕೊಂಡು ಬಂದಿದೆ ಬಹಳ ವರ್ಷಗಳಿಂದ. ಅದೇ ಹಾದಿಯಲ್ಲಿ ಈಗ ವಿಜಯ್ ಕೂಡ ನಡೆದುಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಇವತ್ತು ತಮಿಳುನಾಡು ಸಿಎಂ ಆಗಿರುವಂಥ ವಿಜಯ್ ಅವರು ಕೂಡ ಇವತ್ತು ಭೇಟಿ ಕೊಡ್ತಿದ್ದಾರೆ. ಭೇಟಿ ಕೊಟ್ಟು ವಿಶೇಷ ಪೂಜೆ ಪುನಸ್ಕಾರ ಹೋಮ ಹವನ ಎಲ್ಲವೂ ಕೂಡ ಮಾಡಲಾಗುತ್ತೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರಿಗೋಸ್ಕರ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಕಾರಣ ಈಗಾಗಲೇ ಅವರನ್ನ ವೆಲ್ಕಮ್ ಮಾಡಲಿಕ್ಕೆ ಒಂದಷ್ಟು ಜನ ಇದ್ದಾರೆ. ಅದರ ಜೊತೆಗೆ ಅವರ ವಿರೋಧ ವ್ಯಕ್ತಪಡಿಸಲಿಕ್ಕೂ ಕೂಡ ಒಂದಷ್ಟು ಜನ ಕಾಯ್ತಿದ್ದಾರೆ. ಹಾಗಾಗಿ ಯಾವುದೇ ಸಮಸ್ಯೆ ಆಗಬಾರ್ದು. ಮೊದಲನೇದಾಗಿ ನಮ್ಮ ರಾಜ್ಯಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರು ವಾಪಸ್ ಸೇಫ್ ಆಗಿ ಹೋಗಬೇಕು. ಹಾಗಾಗಿ ಯಾವುದೇ ಒಂದು ಗೊಂದಲ ಅಥವಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಅವರು ಯಾವ ರಸ್ತೆಯುದ್ದಕ್ಕೆ ಹೋಗ್ತಿದ್ದಾರೋ, ಯಾವ ರಸ್ತೆ ಮಾರ್ಗದಿಂದ ಅವ್ರು ಸಾಕ್ತಾರೋ ಆ ರಸ್ತೆಯಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಸಿದ್ಧತೆ, ಬೇಕಾಗಿರುವಂಥ ಒಂದು ತಯಾರಿ ಎಲ್ಲವೂ ಕೂಡ ಮಾಡಲಾಗಿದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹೀಗೆ ಎಲ್ಲೋ ಒಂದು ರೀತಿಯಾಗಿ ಮೂಕಾಂಬಿಕಾ, ಅದರ ಜೊತೆಗೆ ಮೂಕಾಂಬಿಕಾ ದೇವಿ ಹಾಗೂ ರಾಜಕೀಯ ನಂಟು ಬಹಳಷ್ಟು ಇದೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ರಾಜಕೀಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಹಿಂದೆ ಬಹಳಷ್ಟು ಸೆಲೆಬ್ರಿಟಿಗಳು ಕೂಡ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ಭೇಟಿ ಕೊಟ್ಟು ಬಹಳಷ್ಟು ಬಾರಿ ಅವರೇನು ಅನ್ಕೊಂಡಿರ್ತಾರೋ ಆ ಕೆಲಸ ಇಲ್ಲ ಆಗಿರುತ್ತೆ ಅನ್ನೋಂಥದ್ದು ಕೂಡ ಅವರ ಒಂದು ಅಪಾರವಾದಂಥ ಭಕ್ತಿ, ಅಪಾರವಾದಂಥ ನಂಬಿಕೆ. ಹಾಗಾಗಿ ಈಗ ವಿಜಯ್ ಕೂಡ ಅದೇ ಒಂದು ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಇವತ್ತು ಎಲ್ಲ ಕೆಲಸಗಳನ್ನು ಮುಗಿಸಿ ಅವರು ಸಿಎಂ ಆಯಿತು. ಅದಾದ ನಂತರ ಒಂದಷ್ಟು ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿಸಿ ಈಗ ಫ್ರೀಯಾಗಿ ಈಗ ನಮ್ಮ ರಾಜ್ಯಕ್ಕೆ ಮೂಕಾಂಬಿಕಾ ದರ್ಶನಕ್ಕೆ ವಿಜಯ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಂದು ಅಮ್ಮ ತುಪ್ಪದ ಅಭಿಷೇಕ ಮಾಡಿಸಿದ್ರು. ಇವತ್ತು ದಳಪತಿ ವಿಜಯ್ ಕೂಡ ವಿಶೇಷ ಪೂಜೆ ಹಾಗೂ ಹೋಮ ಹವನ ಎಲ್ಲವೂ ಕೂಡ ಮಾಡಿಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಅವರಿಗೆ ಬೇಕಾಗಿರುವಂಥ ಸಿದ್ಧತೆ, ಭದ್ರತೆ ಎಲ್ಲವೂ ಕೂಡ ಮಾಡಲಾಗಿದೆ.